ತಾಯಿ ಬನಶಂಕರಮ್ಮನನ್ನು ಪ್ರಾರ್ಥನೆ ಮಾಡ್ತಾ ನನ್ನ ಜೊತೆಲಿ ಹಗಲು ರಾತ್ರಿ ಅನ್ನೋದೆ ನಾನು ಒಬ್ಬನೇ ಮಾಡೋದಕ್ಕೆ ಏನು ಸಾಧ್ಯ ಇಲ್ಲ. ಇದು ನೂರಾರು ಜನ ನಮ್ಮ ಮುಖಂಡರು, ಕಾರ್ಯಕರ್ತರು, ಮಹಿಳೆಯರು ಶ್ರಮ ಇದೆ. ಆ ಶ್ರಮದ ಫಲ 46 ಜೋಡಿಗೆ ಇವತ್ತು ಮದುವೆ ಆಗಿದೆ. ನಾನೊಬ್ಬ ಹೆಸರು ಮಾತ್ರ ಅಷ್ಟೇ, ಉಳಿದಿದ್ದೆಲ್ಲ ಪಾತ್ರಧಾರರು ಬೇರೆ, ಸೂತ್ರಧಾರಿ ನಾನು ಅಷ್ಟೇ. ಸಂಪೂರ್ಣ ರಾಮಾಯಣ ನಾಟಕ ಆಗಬೇಕಾದ್ರೆ ಕೊನೆಗೆ ನೀವೆಲ್ಲ ನಿಂತಿದ್ದೀರಲ್ಲ, ಈ ಥರ ಒಂದು ಟೀಮ್ ವರ್ಕ್ ಆಗಿ ಎಸ್.ಕೆ. ನಟರಾಜ್ ಅವರು, ದಾಮೋದರ ನಾಯ್ಡು, ಎಚ್.ಕೆ. ಮುತ್ತಪ್ಪ, ಆರ್. ನಾರಾಯಣ ಸ್ವಾಮಿ, ಸಿ. ಮುತ್ತಪ್ಪ, ಅಗ್ರಿಗೋಡು ಮಂಜಣ್ಣ, ನಮ್ಮ ಹೊಸಕೆರೆಹಳ್ಳಿ ಹನುಮಂತರಾಯಪ್ಪ, ಕಾವೇರಿ ನಗರ ವೆಂಕಟೇಶ, ನಮ್ಮ ಸತೀಶ, ಯಡಿಯೂರು ಸತೀಶ, ಅನೇಕ ಜನ, ನಮ್ಮ ನವೀನ, ಈ ಥರ ನೂರಾರು ಜನದ ಶ್ರಮ. ಇದು ಶ್ರಮದ ಫಲ 46 ಜೋಡಿಗಾಗಿದೆ. ಅದರಲ್ಲಿ ವಿಶೇಷವಾಗಿ 5 ಜೋಡಿ ವಿಕಲಚೇತನರು ಅಂತೇಳಿ ಅವ್ರನ್ನ ಯಾರನ್ನೂ ಸಹಿತ ಅವ್ರಿಗೆ ನೋಡೋರಂಥ ವ್ಯವಸ್ಥೆ ಆಗಿಲ್ಲ. ಅವ್ರಿಗೆ ಇವತ್ತು 5 ಜೋಡಿಗೆ ತಾಯಿ ಸನ್ನಿಧಾನದಲ್ಲಿ ಈಗ ಹುಡುಗಿ ಒಂದು ಹಾಡಾಡ್ತು ತಾಯಿ ಮೇಲೆ. ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಜೀವನದಲ್ಲಿ ಮುಂದಕ್ಕೆ ಇನ್ನೊಂದು ಹೆಜ್ಜೆ ಮುಂದೆ ಇಡ್ಬೋದು ಅಂತ ನಾನು ಭಾವಿಸಿದ್ದೀನಿ. ಯಾಕೆ ಆ ಮಗು ಒಂದು ಹಾಡಾಡ್ತು ತಾಯಿ ಮೇಲೆ ಅಂತ ಹೇಳಿದ್ರೆ, ಆ ಕಷ್ಟ ನನ್ನ ಹತ್ರ ಒಬ್ಬರೇ ಹಂಚ್ಕೊಂಡಿದ್ದ ಹುಡುಗಿ ಬಂದು. ಬೇರೆ ಸಂಗೀತ ಶಾಲೆಯಲ್ಲ ಹುಡುಗಿ ಬದುಕ್ತಾ ಇರೋದು. ಹುಡುಗ ಮಹಾರಾಷ್ಟ್ರದವನು, ಸೊಲ್ಲಾಪುರ. ನಾನು ಹೆಂಗೆ ಜೋಡಿ ಆದ್ರಿ ಅಂತ ಕೇಳಿದೆ. ಅವರ ಹ್ಯಾಂಡಿಕ್ಯಾಪ್ ಗ್ರೂಪಲ್ಲಿ ವಾಯ್ಸ್ ರೆಕಾರ್ಡು, ಇನ್ಸ್ಟಾಗ್ರಾಮಲ್ಲಿ ವಾಯ್ಸ್ ರೆಕಾರ್ಡು ನೋಡಿ ಒಪ್ಕೊಂಡಿದ್ದೀವಿ ಅಂತ ಹೇಳಿದ್ರು. ನಾನು ಯೋಚನೆ ಮಾಡಿದೆ. ಅದಾದಮೇಲೆ ಇನ್ನೊಂದು ಜೋಡಿ ಬಂತು, ಮಂಜುನಾಥ್ ಅಂತೇಳಿ ಗೌಡಂಪಳ್ಳೆದು. ಈ ಹುಡುಗಿ ನಮ್ಮ ಕುಮಾರಸ್ವಾಮಿ ಲೇಔಟು. ಇನ್ನೊಂದು ನಮ್ಮ ಪ್ರಗತಿಪುರ ಬನಶಂಕರಿ ದೇವಸ್ಥಾನದ ಹಿಂದೆಗಡೆ ಇರ್ತಕ್ಕಂಥದ್ದು. ಹಂಗೆ ಬರ್ತಾ ಬರ್ತಾ BTM ಲೇಔಟ್ದು ಒಂದು ಹುಡುಗಿ ಬಂತು ಲಾಸ್ಟಲ್ಲಿ. ಆ ಹುಡುಗಿಗೆ ತಂದೆ ತಾಯಿನೂ ಇಲ್ಲ, ಅಣ್ಣ ತಮ್ಮದಿರೂ ಇಲ್ಲ, ಅಕ್ಕ ತಂಗಿದಿರೂ ಇಲ್ಲ. ಅವ್ರ ದೊಡ್ಡಪ್ಪನ ಮನೆಯಲ್ಲಿ ಸಾಕಿದ್ದಾರೆ. ಕೊನೆ ಮುಗಿದೋಗಿತ್ತು. ಲಾಸ್ಟಲ್ಲಿ ಬಂದು ಅವ್ರು ನೋಡಿದಾಗ ಆ ಹುಡುಗಿ ಕಷ್ಟ ಕೇಳಿದಾಗ ಏನೇ ಆಗಲಿ ಮಾಡಲೇಬೇಕು ಅಂತೇಳಿ ನಮ್ಮ ಅಗ್ರಿಗೋಡು ಮಂಜಣ್ಣ ಇರ್ಬೋದು, ದಾಮೋದರ ನಾಯ್ಡು ಇರ್ಬೋದು, ಸತೀಶ ಇರ್ಬೋದು, ಅಲ್ಲಿ ನಮ್ಮ ಕುಂಡ ಇರ್ಬೋದು, ನರಸಿಂಹ ಇರ್ಬೋದು, ಬಸವ ಇರ್ಬೋದು, ಸತೀಶ್ ಇರ್ಬೋದು, ಇಲ್ಲ ನಾವು ಮಾಡಬೇಕಿದ್ರನ್ನ ಅಂತೇಳಿ ತೀರ್ಮಾನ ಮಾಡಿ ಅದ್ರಲ್ಲಿ 46ನೇದು ಅದು. ಈ ಥರ ಎಷ್ಟೋ ಜನಕ್ಕೆ ತಾಯಿ ಇಲ್ಲ, ಎಷ್ಟೋ ಜನಕ್ಕೆ ತಂದೆ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ನವಜೋಡಿಗಳಿಗೆ ಇವತ್ತು ತಾಯಿ ಕೃಪೆ 46 ಜೋಡಿ 27ನೇ ವರ್ಷದಲ್ಲಿ ಯಶಸ್ವಿಯಾಗಿದೆ. ಇದರಲ್ಲಿ ಜಾತಿ ಭೇದ ಮತ ಯಾವುದೂ ಇಲ್ಲ, ಪಕ್ಷ ಯಾವುದೇ ಲೆಕ್ಕಕ್ಕೂ ಇಲ್ಲ. ಇಲ್ಲಿ ಇದು ಒಂದೇ ತಾಯಿ ಬನಶಂಕರಮ್ಮನ ಆಶೀರ್ವಾದ ಎಲ್ರಿಗೂ. ನವಜೋಡಿಗಳಿಗೆ ಈಗಾಗಲೇ ಅನೇಕ ಜನ ಶುಭಾಶಯ ಹೇಳಿದ್ದಾರೆ, ಯಾವ ರೀತಿ ಬಾಳಬೇಕು, ಯಾವ ರೀತಿ ಬದುಕಬೇಕು ಅಂತ. ನನ್ನ ವಿನಂತಿ ಇಷ್ಟೇ, ಇದಕ್ಕೆ ನೂರಾರು ಜನರ ಸಾವಿರಾರು ಜನದ ಶ್ರಮ ಇದೆ. ಇದು ನಾನೊಬ್ಬ ಮಾಡೋದಕ್ಕೇನು ಸಾಧ್ಯ ಇಲ್ಲ ಅಂತ ಹೇಳಿದೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟು ಇದು ಜೋಡಿಗಳಿಗೆ ಆಗಬೇಕು ಅಂತ ಅವ್ರ ಆಸೆ ಏನಿದೆ, ಅವ್ರ ಆಸೆಯ ಪೂರ್ವಕವಾಗಿ ನಿಮ್ಮ ತಂದೆ ತಾಯಿ ಜನ್ಮ ಕೊಟ್ಟ ಮೇಲೆ ಎಷ್ಟು ವರ್ಷ ಬದುಕಿರ್ತೀರ ಅಷ್ಟು ವರ್ಷ ನಿಮ್ಮಿಬ್ಬರ ಜೀವನ ದಾಂಪತ್ಯ ನಿರಂತರವಾಗಿ ನಗನಗ್ತಾ ಜೀವನ ಸಾಗಿಸ್ಬೇಕು, ನಗನಗ್ತಾ ಬಾಳಬೇಕು. ಯಾವುದೇ ಏರುಪೇರು ಬಂದಾಗ ನೀವಿಬ್ಬರೇ ಕೂತ್ಕೊಂಡು ಸರ್ ಮಾಡ್ಕೋಬೇಕು, ಮೂರನೇವ್ರ ಭಾಗಕ್ಕೆ ಹೋಗಬಾರ್ದು. ಒಂದು ವೇಳೆ ನಿಮ್ಮಿಬ್ಬರಲ್ಲೂ ಆಗಲಿಲ್ಲ, ತಾಯಿ ಸನ್ನಿಧಾನದಲ್ಲಿ ಬಂದು ಪ್ರಾರ್ಥನೆ ಮಾಡಿ ಬದುಕಬೇಕು, ಬಾಳಬೇಕು. ಹಠ ಛಲ ಗುರಿ ಇಟ್ಕೊಂಡು ಈ ಒಂದು ಶ್ರಮಕ್ಕೆ ನೀವು ಪ್ರತಿಫಲ ಅಷ್ಟೇ ನಾವು ಕೇಳೋದು. ನೀವು 100 ವರ್ಷ ಬಾಳಬೇಕು, ಬದುಕಬೇಕು, ನಿಮ್ಮ ಕಾಲ ಮೇಲೆ ನೀವು ನಿಲ್ಲಬೇಕು ಅನ್ನೋದೇ ನಮ್ಮ ಒಂದು ಆಸೆ.